10 ಮೈಲಿ ಸುತ್ತಳತೆ ಇದೆ ಶ್ರೀರಂಗಪಟ್ಟಣ ದ್ವೀಪ. ಅಂದ್ರೆ ಸುತ್ತ ಕಾವೇರಿ ನದಿ ಇದೆ. ಅದಕ್ಕೆ 19 ಸೇತುವೆ ಇದೆ ನಮ್ಮ ಶ್ರೀರಂಗಪಟ್ಟಣಕ್ಕೆ. 19 ಸೇತುವೆ. ಇದು ಶ್ರೀರಂಗಪಟ್ಟಣದ ಮೊದಲನೇ ಕೋಟೆ ಬಾಗ್ಲು. ಇದಕ್ಕೆ ಬೆಂಗಳೂರು ಕೋಟೆ ಬಾಗ್ಲು ಅಂತ ಹೇಳ್ತಾರೆ. ಇದಕ್ಕೆ ಮುಂಚೆ ಮರದ ಹಲಗೆ ಇರ್ತಿತ್ತು, ಹೋಗೋ ಬರೋರಿಗೆ ಕ್ಲೋಸ್ ಆಗ್ತಿತ್ತು ಕೋಟೆ. ಶ್ರೀರಂಗಪಟ್ಟಣದ ಒಂದು ದೇವಸ್ಥಾನ ಕಟ್ಟಿಸಿದವಳು ಒಬ್ಬ ನರ್ತಕಿ, ನಮ್ಮ ಬಾಬುರಾಯನ್ ಕೊಪ್ಪಲು. ಬಾಬುರಾಯ ಅನ್ನೋರು ಕೂಡ ಮರಾಠರೇ. ಪೂರ್ಣಯ್ಯ ಮೈಸೂರು ಒಡೆಯರ್ಗೂ ದಿವಾನ, ಟಿಪ್ಪು ಸುಲ್ತಾನ್ಗೆ, ಹೈದರ್ ಅಲಿಗೆ, ಬ್ರಿಟಿಷರಿಗೂ ಎಲ್ರಿಗೂ ದಿವಾನ ಆಗಿದ್ದಂಥವ್ರು. ಕರ್ನಾಟಕದ ಇತಿಹಾಸದಲ್ಲಿ ಸ್ನೇಹಿತರೆ, ನೀವೀಗ ನೋಡ್ತಾ ಇರೋಂಥದ್ದು ಶ್ರೀರಂಗಪಟ್ಟಣದ ಸುಪ್ರಸಿದ್ಧ ವರ್ಲ್ಡ್ ಫೇಮಸ್ ಹೆಬ್ಬಾಗಿಲು ಸ್ನೇಹಿತರೆ. ಕೋಟೆ ಬಾಗಿಲು ಅಥವಾ ಹೆಬ್ಬಾಗಿಲು. ಎಷ್ಟು ಸಿನಿಮಾದಲ್ಲಿ ನೀವು ನೋಡಿರ್ತೀರಿ ಇದನ್ನ ಅಂತಂದರೆ, ನೀವು ತುಂಬ ಫೇಮಸ್ ಆಗಿದೆ ನೋಡಿರ್ತೀರಿ. ಅದು ಭಾಳ ಕ್ಲಾಸಿಕ್ ಉದಾಹರಣೆ ನಮ್ಮ ಅಧ್ಯಕ್ಷ ಸಿನಿಮಾ. ನೀವು ಅಧ್ಯಕ್ಷ ಸಿನಿಮಾ ನೋಡಿತು ಅಂದರೆ ಎಷ್ಟು ಶಾರ್ಟ್ಸ್ ತೆಗೆದಿದ್ದಾರೆ ಇಲ್ಲಿ. ಸೊ ಅದನ್ನು ಕ್ಲಿಪ್ ಕೂಡ ಬೇಕಾದ್ರೆ ನಾನು ಹಾಕ್ತೀನಿ ನೋಡಿ. ನಮ್ಮ ಜೊತೆಗೆ ಮದನ್ ರಾವ್ ಅವರಿದ್ದಾರೆ. ಮದನ್ ರಾವ್ ಅವರು. ಸೊ ನೀವು ನೋಡಿರ್ತೀರಿ. ಸರ್ ಹೇಗಿದ್ದೀರಿ ಸರ್? ಸರ್ ಫೈನ್. ನಮ್ಮ ಹೆಮ್ಮೆಯ ಮೈಸೂರು ಶ್ರೀರಂಗಪಟ್ಟಣದ ಪ್ರವಾಸಿ ಮಾರ್ಗದರ್ಶಕರವರು ಮತ್ತು ಮೂಲತಃ ಶ್ರೀರಂಗಪಟ್ಟಣದ ನಿವಾಸಿಯವರು, ಇಲ್ಲಿಯ ನಿವಾಸಿಯವರು, ಇಲ್ಲೇ ಹುಟ್ಟುಬೆಳೆದ ಶ್ರೀರಂಗಪಟ್ಟಣದ ಮಣ್ಣಿನ ಮಗ ಅಂತ ಕರಿಬೋದು ಸ್ನೇಹಿತರೆ. ನಮಗೆ ಸ್ನೇಹಿತರೆ ಮೈಸೂರು ಸುತ್ತಮುತ್ತ ಅಂದರೆ ಶ್ರೀರಂಗಪಟ್ಟಣ ಆಗ್ಬೋದು, ನಂಜನಗೂಡು ಆಗ್ಬೋದು, ಈ ಕಡೆಗೆ KRS ಡ್ಯಾಮ್ ಆಗ್ಬೋದು, ಈ ಸುತ್ತಮುತ್ತ ಇರುವಂಥ ಪ್ರದೇಶಗಳ ಇತಿಹಾಸದ ಸಂಪುಟಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅನೇಕ ಜಾಗಗಳನ್ನ ತೋರಿಸ್ತಾರೆ. ಎಲ್ಲವೂ ನಾವು ನೀಟಾಗಿ ಡಾಕ್ಯುಮೆಂಟ್ ಮಾಡೋಣ ಸ್ನೇಹಿತರೆ. ಸರ್ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ. ಸರ್ ಹೇಗಿದ್ದೀರಿ ಮದನ್ ರಾವ್? ಶ್ರೀರಂಗಪಟ್ಟಣಕ್ಕೆ ಸ್ವಾಗತ. ಸರ್ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಚಾನಲ್ನ ಬಹಳ ಪ್ರೀತಿಯಿಂದ ನೋಡ್ತೀನಿ. ಬಟ್ ನೀವು ಈ ಇತಿಹಾಸದ ವಿಚಾರವಾಗಿ, ಸಾಮಾಜಿಕವಾಗಿ ಕಳಕಳಿ ಇರೋ ಜನಗಳನ್ನ ನೀವು ಸಂದರ್ಶನ ಮಾಡಿದಿರಲ್ಲ, ಅದು ಕೂಡ ನಾನು ನೋಡಿ ಬಹಳ ಇಷ್ಟಪಡ್ತಾ ಇರ್ತೀನಿ. ನನ್ನ ಮನಸ್ಸಲ್ಲಿ ನೀವು ಶ್ರೀರಂಗಪಟ್ಟಣಕ್ಕೆ ಯಾವಾಗ ಬರ್ತೀರಾ ಅಂತ ಇತ್ತು. ನೀವು ಏನೋ ದೇವ್ರದ ಆಶೀರ್ವಾದದಿಂದ ಬಂದಿದ್ದೀರಿ. ಬನ್ನಿ, ಇವತ್ತಿಂದ ನಮ್ಮ ಶ್ರೀರಂಗಪಟ್ಟಣದ ಒಂದು ಜಾಗಗಳನ್ನ ತೋರಿಸೋಣ. ದೊಡ್ಡ ಮಾತು ಹೇಳಿದ್ರು, ತುಂಬಾ ದೊಡ್ಡ ಮಾತು ಹೇಳಿದ್ರು. ನಾನು ಬಹಳ ವರ್ಷದಿಂದ ಬರಬೇಕು ಅಂತ ಅನ್ಕೊಂಡಿದ್ದೆ. ತಮ್ಮ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಹೇಳಿ ಮದನ್ ರಾವ್. ಸರ್ ನಮ್ಮ ಬಗ್ಗೆ, ನಾವು ಶ್ರೀರಂಗಪಟ್ಟಣದಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ನಮ್ಮ ತಂದೆ ಮತ್ತು ಅವ್ರ ತಂದೆ ಮುತ್ತಾತ ನೋಡೋಕೆ ಹೋದರೆ ಒಂದು ಸುಮಾರು 7ನೇ ತಲೆಮಾರು ನಮ್ಮದು ಶ್ರೀರಂಗಪಟ್ಟಣದಲ್ಲಿ. ಅಂದರೆ ಸೈನ್ಯದಲ್ಲಿದ್ದರು ನಮ್ಮ ತಂದೆಯವರ ಪೂರ್ವಜರು. ಯಾವ ಸೈನ್ಯದಲ್ಲಿ? ಅಂದರೆ ಮೈಸೂರು ಸಂಸ್ಥಾನದಲ್ಲಿ. ಮತ್ತು ಮರಾಠರು ಯುದ್ಧ ಮಾಡೋಕ್ಕೆ ಬಂದಾಗ ಕೆಲವೊಂದಷ್ಟು ಜನ ಇಲ್ಲೇ ಉಳ್ಕೊಂಡ್ರು. ಆ ಪೀಳಿಗೆಯವರು ಅಂತ ಹೇಳ್ಬೋದು. ಈಗ ನಮ್ಮ ತಂದೆ ಹೆಸರು ಕಂಡೋಜಿರಾವು, ಅವ್ರ ತಂದೆ ಹೆಸರು ದೇವೋಜಿರಾವು, ಅವ್ರ ತಂದೆ ಹೆಸರು ನಂಜುಂಡರಾವು, ಅವ್ರ ತಂದೆ ಹೆಸರು ರಾಮರಾವು, ಅವ್ರ ತಂದೆ ಹೆಸರು ಮಾಲೋಜಿರಾವ್ ಅಂತೇಳಿ. ಅಂದರೆ ಅಲ್ಲಿ ಆ ಹೆಸರು ಅಷ್ಟೇ ನನಗೆ ಗೊತ್ತು. ಅಂದರೆ ನೀವು ಒಂದು 6-7 ಜನರೇಷನ್ಸ್ ಹಿಂದೆ ಹೆಸರು ಗೊತ್ತು. ನಮ್ಗೆ 3 ಹೆಸರು ಹೇಳಕ್ ಬರಲ್ಲ ನಮಗೆ. ಅಂದರೆ ನಾವು ಇತಿಹಾಸ ನೋಡ್ತಿರಲ್ಲ. ಅಂದರೆ ನಮ್ಮ ತಂದೆಯವ್ರಿಗೆ ನಾವು ಕೇಳ್ಕೊಂಡು ಅದು ನಮಗೊಂದು ಇದು. ಯಾಕಂದರೆ ನಾವು ಕನಕದಾಸ ಹೆಸರು ಹೇಳ್ತೀವಿ, ಪುರಂದರದಾಸರ ಹೆಸರು ಹೇಳ್ತೀವಿ, ರಾಮಾನುಜಾಚಾರ್ಯ ಹೆಸರು ಹೇಳ್ತೀವಿ. ಅವರು ಅಷ್ಟು ಸಾವಿರಾರು ವರ್ಷದ ಹೇಳ್ತೀವಿ. ನಮ್ಮದೊಂದು 3-4 ತಲೆಮಾರು, ಒಂದು 5-6 ತಲೆಮಾರು ಇಟ್ಕೋಬಾರ್ದು ಜ್ಞಾಪಕ. ಯಾಕೆಂದರೆ ನಮ್ಮ ಪೂರ್ವಜರು 3 ತಲೆಗೆ ಮುಗ್ದೋಗಲ್ಲ. ಅದಕ್ಕೂ ರೂಟ್ಗಳು ಇರ್ತಾವಲ್ಲ, ರೂಟ್ಸ್ ಬೇರು ಅನ್ನೋದು. ಅದೊಂದು ನನ್ಗೆ ತಿಳಿದಿರೋದು. ಈಗ ನನ್ನ ಮಗ ಅಲ್ಲಿ ತೊಗೊಂಡ್ರೆ 7 ತಲೆಮಾರು ಆಗೋಗುತ್ತೆ. ಅದು ಒಂದು 4-5-6 ಹೆಸರು ಜ್ಞಾಪಕ ಇಟ್ಕೋಬೇಕು. ಅದು ನಮ್ಗೆ ಹೆಸರು ಕೊಟ್ಟಿದೆ, ಜೀವನ ಕೊಟ್ಟಿದೆ. ಅದಕ್ಕೊಂದು ಜ್ಞಾಪಕ ಇಟ್ಕೊಳ್ಳೇಬೇಕು ಅದು. ಓಕೆ. ಸೊ ಅಂದ್ರೆ ನೋಡಿ, ಈಗ ರಾವ್ ಅಂತಂದ್ರೆ ನೀವು ಮರಾಠಿ ಮೂಲದ, ಬಹುಶಃ ಈ ಸಾವ್ಜಿ ಮಂದಿ ಅಂತಾರಲ್ಲ ಆ ಥರನ? ಇಲ್ಲ, ಮರಾಠಿ ಅಲ್ಲ, ಮರಾಠಿ ಅಂದ್ರೆ ಅದು ಭಾಷೆ. ಮರಾಠ ಅಂದ್ರೆ ಅದು ಜಾತಿ. ನಮ್ದು ಮರಾಠ ಕಮ್ಯುನಿಟಿ ನಮ್ದು. ನಮ್ಮ ತಾತ ಇಲ್ಲಿ ಪುರಸಭೆಯಲ್ಲಿದ್ದರು. ಅವ್ರ ತಂದೆ ಅದೇ ಇಲ್ಲೇ ವರ್ಕ್ ಮಾಡ್ತಾಯಿದ್ದು. ಮತ್ತು ಅವ್ರ ತಂದೆ ಹಿಂಗೆ ತಗೊಂಡೋದ್ರೆ ನಮ್ಮ ತಾತನವ್ರಿಗೆ, ಅಂದರೆ ಪೂರ್ವಜರಿಗೆ, ಶ್ರೀರಂಗಪಟ್ಟಣದಲ್ಲಿ ಕೆಲವು ಇದಿರ್ತವೆ ನೋಡಿ, ಹುಣಸೆ ಮರಗಳು. ಆ ಹುಣಸೆ ಮರ ಎಲ್ಲ ಇನ್ಚಾರ್ಜ್ ಅವ್ರಿಗೆ ಕೊಟ್ಟಿದ್ರು. ಶ್ರೀರಂಗಪಟ್ಟಣ ಸುತ್ತಮುತ್ತ ಅಂದರೆ 10 ಮೈಲಿ ಸುತ್ತಳತೆ ಇದೆ ಶ್ರೀರಂಗಪಟ್ಟಣ ದ್ವೀಪ. ಇಲ್ಲಿ ಯಾವುದೇ ಒಂದು ಇದಿರ್ತವೆ ನೋಡಿ, ಅದು ಹುಣಸೆ ಹಣ್ಣುಗಳು. ಅಂದರೆ ಆಗಿನ ಕಾಲದಲ್ಲಿ ಅದನ್ನೆಲ್ಲ ಸರಬರಾಜು ಮೈಸೂರವ್ರ ಮನೆಗೆ ಕೊಡಬೇಕಿತ್ತು. ಅಂದರೆ ಆ ಚಾರ್ಜ್ ಅವ್ರಿಗಿತ್ತು, ಜವಾಬ್ದಾರಿ. ಅಂದರೆ ಆಗೆಲ್ಲ ಈಗ ಡ್ಯಾಮ್ ಇನ್ನೂ ಕಟ್ಟಿರಲಿಲ್ಲ. ಡ್ಯಾಮ್ಗೂ ಪೂರ್ವದ ನಾನು ಹೇಳ್ತಾರೆ ಮೊದಲಿದ್ದು. ಹೌದು. ಆ ಡ್ಯಾಮು ಕಟ್ಟಿರಲಿಲ್ಲ. ಈಗಿನ ಥರ ಬೆಳೆಗಳು ಇರ್ತಾ ಇರಲಿಲ್ಲ. ಅಂದರೆ ಭಾಳಷ್ಟು ಉಪಕಸಬುಗಳಿತ್ತು. ಈಗ ಮೇಜರ್ ಆಗಿ ಭತ್ತ, ಕಬ್ಬು ಬೆಳೀತಾರಲ್ಲ, ಆಗಿರಲಿಲ್ಲ ಆ ರೀತಿ. ಅಂದರೆ ನೀರಾವರಿ ಈಗಿರೋ ಅಷ್ಟು ಇರಲಿಲ್ಲ. ಸೊ ಈ ಥರ ನಮ್ಮ ಮುತ್ತಾತ, ಅವ್ರ ತಾತ ಎಲ್ಲ ಇಲ್ಲೇ ವಾಸ ಮಾಡ್ಕೊಂಡು ಬಂದಿದ್ದು. ಸೊ ನಮ್ಮ ತಂದೆಯವರು ಪ್ರವಾಸಿ ಮಾರ್ಗದರ್ಶಿಗಳಾಗಿ ಅವರು ಒಂದು 55-60 ವರ್ಷ ಸೇವೆ ಈಗಲೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ನಾವು ಕಳೆದ ಒಂದು 26-27 ವರ್ಷದಿಂದ
ಇದ್ದೀರಿ. ಇದರಲ್ಲಿ ಆದರೆ ಮೂಲ ನೋಡಿ, ನೀವು ಸುಮಾರು ಒಂದು 4-5 ಜನರೇಷನ್ಸ್ ಹಿಂದೆ ಹೋದರೆ ನೀವು ಮರಾಠ ಸೈನ್ಯದಲ್ಲಿ ಸೋಲ್ಜರ್ಸ್ ವಾರಿಯರ್ಸ್ ಆಗಿದ್ದಂಥವ್ರು, ಆ ಮೂಲಕ ಯುದ್ಧಕ್ಕೆ ಬಂದಂಥವ್ರು. ಈ ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ವಾರಲ್ಲಿ ಏನಾಗುತ್ತೆ, 1-2 ಮೈಸೂರು ವಾರ್ನಲ್ಲಿ ಹೈದರಾಲಿ ಕೈ ಮೇಲಾಗುತ್ತೆ, 3-4 ಬ್ರಿಟಿಷ್ ಕೈ ಮೇಲಾಗುತ್ತೆ. ಅಲ್ಲಿ ಕಾರಣ 1780 ನಂತರ ಹೈದರಾಲಿ ನಿಧನ ನಂತರ ಕೆಲವೊಂದಷ್ಟು ಜನ ಮರಾಠರು ಇಲ್ಲೇ ಉಳ್ಕೊಂಡಿರ್ತಾರೆ. ಅಂದರೆ ಆಗಿನ ಸಂದರ್ಭದಲ್ಲಿ ಉಳ್ಕೊಂಡಿದ್ದು ಏನಿದ್ದಾರೆ ಅದೇ ಪೀಳಿಗೆಗಳು ಮುಂದುವರಿತಾ ಹೌದೌದು. ಓಕೆ, ಅಂದರೆ ಈ ಆಂಗ್ಲೋ ಮೈಸೂರು ವಾರಲ್ಲಿ ಮರಾಠ ವಾರಿಯರ್ಸ್ ಅವರು. ಹೌದೌದು. ಇಲ್ಲಿ ಭಾಳಷ್ಟು ಈಗ ನಿಮಗೆ ಮರಾಠಿ ಕೊಪ್ಪಲು ಅಂತಲೇ ಒಂದು ಕ್ಯಾರ್ಪೇಟೆ ಹತ್ರ ಸ್ವಲ್ಪ ಒಳಭಾಗದಲ್ಲಿ ಒಂದು ಹಳ್ಳಿ ಇದೆ, ಮರಾಠಿ ಕೊಪ್ಪಲು ಅಂತಲೇ ಊರ. ಹೌದೌದು. ಅಂದರೆ ಈ ಥರ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಓಕೆ, ಒಂದಷ್ಟು ಜನಕ್ಕೆ ಏನು ಮಾಡ್ತಾಯಿದ್ರು ಅಂದರೆ ಈಗ ಕೊಳ್ಳೇಗಾಲದ ಸೈಡ್ ಆಗ್ಬೋದು, ಮಾದೇಶ್ವರನ ಬೆಟ್ಟಕ್ಕೆ ಹೋಗೋ ಸೈಡಲ್ಲಿ ಒಂದೊಂದು ಹಳ್ಳಿಗಳನ್ನೇ ಜಾಗೀರಾಗಿ ನೋಡ್ಕೊಳ್ಳೋದಕ್ಕೆ, ಅಂದರೆ ಯಾರು ಯುದ್ಧ ಮಾಡಿರ್ತಾರೆ ಅವ್ರುಗಳಿಗೆ ವಹಿಸ್ಕೊಟ್ಬಿಟ್ಟಿರ್ತಾರೆ. ಲೈಕ್ ಯುದ್ಧದ ಪೇಮೆಂಟ್ ಥರ ಅಲ್ಲ. ನೆಕ್ಸ್ಟ್ ಈಗಿನ ರಾಜರಿಗೆ ಅವರು ಒಬ್ಬರು ಸಾಮಂತರಾಗಿ ಹಳ್ಳಿಗಳಿಗೆ ಪಾಳೆಗಾರರು ಅಂತ ಹೇಳಲ್ವ, ಆ ರೀತಿಯಾಗಿ ಅವ್ರು ಕೆಲಸ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಕೊಡೋದು, ಇನ್ನು ಮೇಲ್ವಿಚಾರಣೆ ಎಲ್ಲ ನೋಡೋದು, ಆ ರೀತಿ ಅದೇನೆ. ಆದರೆ ಆ ರೀತಿ ಕೆಲವೊಂದಷ್ಟು ಇದ್ದಾವೆ. ಈಗ ನಮ್ಮ ಬಾಬುರಾಯನ ಕೊಪ್ಪಲು, ಬಾಬುರಾಯ ಅನ್ನೋರು ಕೂಡ ಮರಾಠರೇ. ಬಾಬುರಾಯನ ಕೊಪ್ಪಲು ಇದೆಯಲ್ಲ, ಅದು ಅವರ ಕಂಟ್ರೋಲ್ ಇತ್ತು. ಅವ್ರ ಕಂಟ್ರೋಲ್ ಇತ್ತು. ಅವರಲ್ಲಿ ಮೇಲ್ವಿಚಾರಕರಾಗಿದ್ದರು. ಸೊ ಅಲ್ಲೂ ಒಂದಷ್ಟು ಜನ ನಮ್ಮ ಕುಟುಂಬಗಳಿದ್ದಾವೆ, ಮರಾಠ ಕುಟುಂಬಗಳು ಮೈಸೂರಿನಲ್ಲಿ ಭಾಳಷ್ಟಿದ್ದಾರೆ. ಈಗ ನೀವು ಮೈಸೂರು ಅರಮನೆಯಲ್ಲಿ ನೀವು ಪೇಂಟಿಂಗ್ಸ್ನಲ್ಲಿ ನೋಡಿದ್ರೆ ಬಹಳಷ್ಟು ಜನ ಮುಸಲ್ಮಾನರು, ಮರಾಠರೇ ಜಾಸ್ತಿ ಅವ್ರ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು. ಇನ್ನು ಕೆಲವರು ಇದ್ದಾರೆ, ಬಹಳಷ್ಟು ಬಹುತೇಕ ಇವರೇ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲ್ಜರ್ಸ್. ಅಂದರೆ ನಿಮ್ಗೆ ಹೌದೇನೆ, ಈ ಯಾವುದೋ ಹೈಫಾ ವಾರ್ ನಡೀತು ನೋಡಿ ಇಸ್ರೇಲಲ್ಲಿ ಭಾಳ ಹಿಂದೆ. ಯಾವ ಹೈಫಾ ವಾರ್ ಅಂದರೆ ಮೊದಲನೇ ವಿಶ್ವಯುದ್ಧದ ಮೊದಲ ವಿಶ್ವಯುದ್ಧ. ಹೌದೌದು. ಹೈಫಾ ವಾರ್ ನಡೆದಾಗ ಮೈಸೂರಿನವರೇ ಆ ಒಂದು ಹೈಫಾನ ಇಸ್ರೇಲ್ ಇದನ್ನು ಕಂಟ್ರೋಲ್ ತಗೊಂಡು ಈಗಿನ ಇಸ್ರೇಲಿಗರು ಏನಿದ್ದಾರೆ ಅವರೆಲ್ಲರೂ ಈಗ ನೆಲೆ ನಿಲ್ಲಕ್ಕೆ ಮೈಸೂರಿನ ಇವರು ಸೈನಿಕರೇ ಮೇಜರ್ ಕಾರಣ. ಹೌದಾ? ಹೌದು. ಅದು ತುಂಬ ದೊಡ್ಡ ಹಿಸ್ಟ್ರಿ ಅದು. ಅಲ್ಲಿ ಏನು ಮಾಡ್ತಾರೆ ಅಂದರೆ ಹೈಫಾ ಸರ್ಕಲ್ ಇದೆ ಬೆಂಗಳೂರಿನಲ್ಲಿ ಇದೆ ಹೈಫಾ ಸರ್ಕಲ್. ಅಂದರೆ ಹೈಫಾ ವಾರ್ಗೇನೆ ಅಂತ ಇದೆ ಅದು. ಓಕೆ, ಅಲ್ಲಿ ಬಹುತೇಕ ಅವರು ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಅವರ ಹೆಸರನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಆ ರೀತಿ ಇತಿಹಾಸ ಉಳ್ಳಂಥದ್ದು ಮೈಸೂರು ಆರ್ಮಿ. ಅದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಿಮಗೆ ಅವರು ಮಷಿನ್ ಗನ್ನಲ್ಲಿ ಯುದ್ಧ ಮಾಡ್ತಿದ್ರೆ ಇವ್ರು ಬರೀ ಈಟಿ ಬರ್ಜಿನಲ್ಲೇ ಹೊಡ್ಕೊಂಬಂದಿರೋದು. ಅದು ಭಾಳ ಇದೆ. ನೀವು ಇನ್ನೂ ಸ್ವಲ್ಪ ಡೀಪಾಗಿ ಹೋಗಿ ನೀವು ಇದು ಮಾಡಿದ್ರೆ ಹೈಫಾ ವಾರ್ ಅಂತ ನೀವು ನೋಡಿದ್ರೆ ಎಷ್ಟು ವೀರಾವೇಶದಿಂದ ಹೋರಾಟ ಮಾಡಿದ್ದಾರೆ ಅಂದರೆ, ಬರೀ ಈಟಿ ಬರ್ಜಿನಲ್ಲೇ ಅಲ್ಲಿಯ ಸೈನಿಕರನ್ನು ಸೋಲಿಸಿ ಕೆಲವು ಮಂದಿ ಪ್ರಾಣ ಕಳ್ಕೊಂಡಿರೋದು. ಬಹುತೇಕ ಜನ ಕಳ್ಕೊಂಡಿಲ್ಲ, ಅದರಲ್ಲಿ ಒಂದಷ್ಟು ಜನ ಅಷ್ಟೇ. ಸುಮಾರು ಒಂದು 400-500 ಜನ ಅಷ್ಟೇ ಹೋಗಿರೋದು. ವಿತಿನ್ 1000 ಒಳಗಡೆನೆ ಅಂತ ಇಟ್ಕೊಳ್ಳಿ. ಅಷ್ಟು ಒಳಗಡೆ ಇರೋ ಸೈನಿಕರು ಬಹುತೇಕ ಸೈನಿಕರನ್ನ ಸಾಯಿಸ್ಬಿಡ್ತಾರೆ. ಅದಂಥ ವಿರೋಚಿತ ಗೆಲುವು. ಅದು ವರ್ಲ್ಡಲ್ಲಿ ಮೆಷಿನ್ ಗನ್ಗಳ ವಿರುದ್ಧ, ಅಂದರೆ ಮದ್ದು ಗುಂಡುಗಳ ವಿರುದ್ಧ ಅವರು ಬರೀ ಬರ್ಜಿ ಈಟಿನಲ್ಲೇ ಗೆದ್ದಿರೋ ಯುದ್ಧ. ಅದು ಕಡಿಮೆ ಸಂಖ್ಯೆ ಸೋಲ್ಜರ್ಸ್. ಇದನ್ನ ಪಾಠ ಮಾಡಬೇಕು, ಇದನ್ನ ಇದು ಮಾಡಬೇಕು, ಪಠ್ಯಪುಸ್ತಕಕ್ಕೆ ಬರಬೇಕು. ಹೌದು. ಅಂದರೆ ನಾವೇನು ಅಂದರೆ ಮಕ್ಕಳುಗಳಿಗೆ ಏನು ಕಲಿಸ್ಬೇಕು ಅಂದರೆ ದೇಶ ಪ್ರೇಮ, ಹೋರಾಟದ ವಿಚಾರ ತಿಳಿಸಿದಾಗ ಅರೆ ಈಟಿನಲ್ಲೇ ಗೆದ್ರ, ಬರ್ಜಿನಲ್ಲೇ ಗೆದ್ರ ಯುದ್ಧ ಅದು ಬರುತ್ತೆ. ಅದು ನಮ್ಮ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಬರೋದಕ್ಕೆ ಅಂಥ ಪಾಠಗಳ ಅವಶ್ಯಕತೆ ಉಂಟು ಈಗ ಇದಕ್ಕೆ. ನಮ್ಮ ಬಗ್ಗೆ ಒಂದು ಹೋರಾಟದ ಕಿಚ್ಚು ಇದೊಳಗೆ. ಹೌದು. ನಮ್ಮ ಮೈಸೂರು ಈಗಲೂ ಇಸ್ರೇಲ್ ಅವರು ಟೂರ್ ಬಂದರೆ, ಇಸ್ರೇಲ್ ಅವರು ಬೆಂಗಳೂರಿಗೆ ಟೂರ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಮೈಸೂರು ಅರಮನೆನ ಮಿಸ್ ಮಾಡೋದಿಲ್ಲ ಅವರು. ಅವ್ರಿಗೆ ಆ ಕೃತಜ್ಞತೆ ಇದೆ. ನಮಗೆ ನಮ್ಮ ಇತಿಹಾಸದ ಅಭಿಮಾನ ಕಮ್ಮಿ. ಓಕೆ. ಹೌದೌದು. ಅವ್ರು ಬಂದು ಮಸ್ಟ್ ವಿಸಿಟು ಮೈಸೂರು ಅರಮನೆ ಇದ್ದೇ ಇರ್ತದೆ. ಬೆಂಗಳೂರು ಇರ್ತದೆ, ಅವರೆಲ್ಲ ಹೋಗ್ಬೇಕು ಬರಬೇಕು, ಮೈಸೂರಿಗೆ ಬಂದೇ ಬರ್ತಾರೆ, ಅರಮನೆಗೆ ಹೋಗ್ತಾರೆ. ಅಭಿಮಾನ ಅವ್ರಿಗೆ, ಇಸ್ರೇಲ್ ಅವ್ರಿಗೆ ಮೈಸೂರು ಅಂದರೆ ಅಭಿಮಾನ. ವಾವ್, ಭಾಳಷ್ಟು ಇಂಥ ವಿಚಾರಗಳಿದೆ. ಎಲ್ಲ ನಾವು ಮಾತಾಡೋ ಸ್ನೇಹಿತರೆ, ಇದು ಪ್ರಾರಂಭ ಅಂತ ನೀವು ಅನ್ಕೋಬೋದು. ವಿವರವಾಗಿ ಮೈಸೂರಿನ ಸೈನ್ಯ ಯುದ್ಧ ಅದರದ್ದೇ ಒಂದು ಸಪ್ರೇಟ್ ಒಂದು 4 ಸಂಚಿಕೆ ಮಾಡೋಣ ಮದನ್ ರಾವ್ ಅವ್ರ ಜೊತೆಗೆ. ಸರ್, ಈಗ ನಾವು ಎಲ್ಲಿಂದ ಶುರು ಮಾಡೋಣ? ನಮ್ಮ ಶ್ರೀರಂಗಪಟ್ಟಣ ಚರಿತ್ರೆ. ಶ್ರೀರಂಗಪಟ್ಟಣ ಕೋಟೆ ಮೊದಲೇ ಬಿದ್ದುಕೋಟೆ ಇದೆ, ಗಣಪತಿ ದೇವಸ್ಥಾನ, ಅಲ್ಲಿಂದನೇ ಪ್ರಾರಂಭ ಮಾಡೋದ. ಕರುನಾಡ ತಾಯಿ ಸದಾ ಚಿನ್ಮಯಿ
ಸ್ನೇಹಿತರೆ, ಇಲ್ಲಿ ಶ್ರೀರಂಗಪಟ್ಟಣದ ಟಿಪ್ಪು ವಾಟರ್ ಗೇಟ್ ಇದೆಯಲ್ಲ, ಅದರ ಹತ್ರ ಹೋಗೋ ರಸ್ತೆಯಲ್ಲಿ ಒಂದು ಶ್ರೀನಿವಾತ್ಮ ಸ್ವಾಮಿ ದೇವಸ್ಥಾನ ಇದೆ. ಅದರ ಅರ್ಚಕರು ರವೀಶ್ ಅವರು. ಅವ್ರ ಕಲಾ ಮಾಧ್ಯಮ ನೋಡ್ತಾರೆ. ಬೆಳೆದ ನೀವು ತಮಗೆ ಸರ್ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮಿಂದ ತುಂಬ ವಿಚಾರವಂತ ಕಲಿಯುವಂಥದ್ದು ಬೇಕಾದಷ್ಟಿದೆ. Thank you. ನಿಮ್ಮಿಂದ ಇನ್ನೂ ಸಾಕಷ್ಟು ವಿಚಾರಗಳು ತಿಳಿಬೇಕಂತ ನಮಗೆ ಇನ್ನೂ ಅತ್ಯಂತ ಬೇಗ ಇನ್ನೂ ಬೇಗ ಬೆಳೀಲಿ, ತುಂಬ ವಿಷಯವನ್ನು ನಾವು ತಿಳಿಲಿ ಅಂತ ನಮಗೊಂದು ಆಸೆ ಇದೆ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಸರ್. ಇನ್ನೇ ನೆಕ್ಸ್ಟ್ ಟೈಮ್ ಬಂದಾಗ ದಯವಿಟ್ಟು ಬರಲೇಬೇಕಂತ ಯಾವಾಗಾರ ಬನ್ನಿ ಸರ್. ಬರ್ತಾನೆ ಇರ್ತೀನಿ. ಮದನ್ ರಾವ್ ಸರ್, ಈ ಕೋಟೆ ಬಾಗಲನ್ನ ನಾವೆಲ್ಲರೂ ನೋಡಿದ್ದೀವಿ. ಸೊ ಎಂಥ ಐತಿಹಾಸಿಕವಾದ ಜಾಗದಲ್ಲಿ ನಿಂತಿದ್ದೀವಿ. ಎಷ್ಟೆಷ್ಟು ಕಥೆಗಳಿಲ್ಲಿ ನಡೆದು ಹೋಗಿರ್ತವೆ. ದಯವಿಟ್ಟು ನಮ್ಗೆ ಇದ್ರ ವಿವರ ತಿಳಿಸ್ಬೋದಾ ಸರ್ ದಯವಿಟ್ಟು? ಇದು ಶ್ರೀರಂಗಪಟ್ಟಣದ ಮೊದಲನೇ ಕೋಟೆ ಬಾಗಿಲು. ಇದಕ್ಕೆ ಬೆಂಗಳೂರು ಕೋಟೆ ಬಾಗಿಲು ಅಂತ ಹೇಳ್ತಾರೆ, ಬೆಂಗಳೂರು ಫೋರ್ಟ್ ಗೇಟ್ ಅಂತೇಳಿ. ಇಲ್ಲಿ ಕಂದಕಗಳು ನೋಡ್ಬೋದು. ಮೊದಲೆಲ್ಲ ಇಲ್ಲಿ ನೀರು ಮತ್ತು ನೀರಿನ ಜೊತೆ ವಿಷಜಂತುಗಳು, ಮೊಸಳೆಗಳನ್ನ ಬಿಡ್ತಾಯಿದ್ರು. ಸೊ ಇದು ಕಾಲಾನಂತರದಲ್ಲಿ ಇದು ರಸ್ತೆ ಮಾಡಿರೋದು. ಇದಕ್ಕೆ ಮುಂಚೆ ಮರದ ಹಲಗೆ ಇರ್ತಿತ್ತು, ಹೋಗೋ ಬರೋರಿಗೆ ಕ್ಲೋಸ್ ಆಗ್ತಿತ್ತು ಕೋಟೆ. ಇದು ಮೂಲತಃ ಕೋಟೆ ಕಟ್ಟಿಸಿದ್ದು ತಿಮ್ಮಣ್ಣ ನಾಯ್ಕ ಅಂತೇಳಿ ವಿಜಯನಗರದ ಸಾಮಂತ ಅರಸ 1454ರಲ್ಲಿ. 1454. ಹೌದು 600 ವರ್ಷ ಆಯಿತು. ಹಾಂ ಆಗಿದೆ, 600 ವರ್ಷ ಆಯಿತು. ಇದು ಮೂಲತಃ ಎಲ್ಲ ಕಲ್ಲಿನ ಕೋಟೆ, ಇಷ್ಟು ಹೈಟ್ ಇರಲಿಲ್ಲ. ಅಂದರೆ ಕೋಟೆ ಮೇಲ್ಭಾಗದ ಇಟ್ಟಿಗೆ ನಿರ್ಮಾಣ ಏನಿದೆ ಇವೆಲ್ಲ ಲೇಟರ್ ಎಡಿಷನ್ನು. ಅಂದರೆ ಈ ಕಲ್ಲಿದೆಯಲ್ಲ ಕೆಳಗಡೆ ಕಲ್ಲು. ಹೌದು ಇದು ನಿಮ್ಮ ಕಲ್ಲಿನ ಕೋಟೆ ಕಾಣ್ತಿದ್ದಿಲ್ಲ, ಅದು ಒರಿಜಿನಲ್, ಅದೆಲ್ಲ ಒರಿಜಿನಲ್ಲು. ಅದ್ರ ಮೇಲ್ಗಡೆ ಕಟ್ಸಿರೋದೆಲ್ಲ ಲೇಟರ್ ಎಡಿಷನ್ನು. ಅಂದರೆ ಹೈದರಾಲಿ ಸಮಯದಲ್ಲಿ ಹೈದರಾಲಿ ಯಾವಾಗ ಚಾರ್ಜ್ ತಗೋತಾನೆ ಸೇನಾಧಿಪತಿಯಾಗಿ, ಕೆಲವೊಂದೆಲ್ಲ ಆವಾಗ ನಿರ್ಮಾಣ ಮಾಡಿರೋದು. ಸೊ ಇದು ಮೊದಲನೇ ಗೇಟು. ಅದೇ ರೀತಿ ಇನ್ನೊಂದು ಗೇಟ್ ಇದೆ. ನೆಕ್ಸ್ಟ್ ಮುಂದ್ಗಡೆ ಪುರಸಭೆ ಮುಂಭಾಗ ಲೆಫ್ಟ್ಗೆ ಇನ್ನೊಂದು ಗೇಟ್ ಇದೆ. ಅದು ಜಿಗ್ಜಾಗ್ ಚೆಕ್ ಪೋಸ್ಟ್ ಥರ ಅದು ಒಳಗಡೆ ಬರೋದಕ್ಕೆ. ಇವೆಲ್ಲ ಕಾಲಾನಂತರ ಇವೆಲ್ಲ ಈ ರೀತಿ ಗಿಡ ಎಲ್ಲ ಬೆಳ್ಕೊಂಡಿದೆ. ಇದು ಕೆಲವೊಂದು ಯೋಜನೆಗಳೆಲ್ಲ ಇದ್ದಾವೆ, ಇದನ್ನೆಲ್ಲ ಮರು ನಿರ್ಮಾಣ ಮಾಡಬೇಕು ಅನ್ನೋದು. ಅದು ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇದು ನಾವು ಮೊದಲನೇ ಎಂಟ್ರೆನ್ಸ್ ಗೇಟು ಶ್ರೀರಂಗಪಟ್ಟಣಕ್ಕೆ. ಇದು ಎರಡು ಕಡೆ ನೋಡ್ಬೋದು. ಈ ಕಡೆ ನೋಡಿ, ಇದು ಸೆಕ್ಯೂರಿಟಿ ಚೆಕ್ ಪೋಸ್ಟ್, ಇವೆರಡು ಕಾವಲುಗಾರರು ನಿಂತ್ಕೊಳ್ಳೋದಕ್ಕೆ. ನೋಡಿ ಎಡ ಬಲ ಎರಡು ಕಡೆನೂ ಇದೆ. ಶ್ರೀರಂಗಪಟ್ಟಣ ಒಂದು ಸ್ವಾಭಾವಿಕ ದ್ವೀಪ ಹೇಗೆ ಅಂದರೆ ಸುತ್ತ ಕಾವೇರಿ ನದಿ ಇದೆ. ಅದರಲ್ಲಿ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗ ಅಂತ ಎರಡಿದೆ. ಈ ಕಡೆ ಇರೋದೆಲ್ಲ ದೇವಸ್ಥಾನದ ಈ ಕಡೆ ಇರೋದೆಲ್ಲ ಉತ್ತರ ಭಾಗ, ದಕ್ಷಿಣ ಆ ಕಡೆ ಇದೆ. ಪಶ್ಚಿಮವಾಹಿನಿ ಅಂತ ಏನು ಹೇಳ್ತಾರೆ ಅದು ದಕ್ಷಿಣ. ಅಂದರೆ ಕಾವೇರಿ ನದಿ ಇಲ್ಲಿ ಎರಡಾಗುತ್ತೆ. ಎರಡಾಗಿ ಮುಂದೆ ಸುಮಾರು ಒಂದು 4 ಕಿಲೋಮೀಟರ್ ಮುಂದ್ಗಡೆ ಸಂಗಮ ಆಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಇದು 10 ಮೈಲಿ ಸುತ್ತಳತೆಯ ದ್ವೀಪ ಶ್ರೀರಂಗಪಟ್ಟಣ. ಅದಕ್ಕೆ 19 ಸೇತುವೆ ಇದೆ ನಮ್ಮ ಶ್ರೀರಂಗಪಟ್ಟಣಕ್ಕೆ. 19 ಸೇತುವೆ. ಅಂದರೆ ನಿಮಗೆ ಅಂದರೆ ಈಗ ನಿರ್ಮಾಣ ಆಗಿರೋಂಥದ್ದು ಸೇರಿ ಹಳೆಯದು ಸೇರಿ ಸುಮಾರು 19 ಸೇತುವೆಗಳಿದ್ದಾವೆ ಶ್ರೀರಂಗಪಟ್ಟಣಕ್ಕೆ. ಅಂದರೆ ಈ ಕಾವೇರಿ ನದಿಗೆ 10 ಮೈಲು ಒಳಗಡೆ ಓಡೋಕೆ 10 ಮೈಲಿ ಸುತ್ತಳತೆಗೆ 19 ಸೇತುವೆ ನಮ್ಮ ಶ್ರೀರಂಗಪಟ್ಟಣಕ್ಕೆ. ಆದರೆ ಅದೆಲ್ಲ ಈಗ ಹೊಸದಾಗಿ ನಿರ್ಮಾಣ ಆಗಿರೋದು, ಹಳೆಯದು ಇವೆಲ್ಲ ಸೇರ್ಕೊಂಡಂಗೆ ಈಗ ನಮ್ಮ ಸ್ನಾನಘಟ್ಟದಲ್ಲಿದೆ, ಪಶ್ಚಿಮದಲ್ಲಿದೆ, ಅದನ್ನೂ ಒಳಗೊಂಡಂತೆ 19 ಸೇತುವೆಗಳಿದ್ದಾವೆ. ಉದಾಹರಣೆಗೆ ಈ ವೆಲೆಸ್ಲಿ ಬ್ರಿಡ್ಜ್ ಹೇಳ್ತಾರಲ್ಲ, ಹೌದು ಅದು ಭಾಳ ಹಳೆಯದು ಸೇತುವೆ. ಅದು ಟಿಪ್ಪು ಕಾಲ ನಂತರ ಅದು ನಿರ್ಮಾಣ ಆಗೋದು. ಪೂರ್ಣಯ್ಯನವ್ರು ಕಟ್ಟಿಸ್ತಾರೆ. ಹೌದು ಯಾರಂದರೆ ಈಗ ವೆಲೆಸ್ಲಿಗೆ ಸ್ವಲ್ಪ ಹತ್ತಿರ ಆಗೋದಕ್ಕೆ ಪೂರ್ಣಯ್ಯನವರು ವೆಲೆಸ್ಲಿ ಬ್ರಿಡ್ಜ್ ಅಂತ ಹೆಸರಿಡ್ತಾರೆ ಅದಕ್ಕೆ. ಟಿಪ್ಪು ಮರಣಾನಂತರ ಕಟ್ಟಿಸಿರೋದು ಅದು. ಓಕೆ ಈಗ 1799 ಟಿಪ್ಪು ಸಾವಾಗುತ್ತೆ. 1804 ನಂತರ ಕಟ್ಟಲ್ಪಡೋದು ಅದು. ಅಂದರೆ ಡ್ಯೂರಿಂಗ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್. ಹೌದು ಪೂರ್ಣಯ್ಯ ಮೈಸೂರು ಒಡೆಯರ್ಗೂ ಆಗಿದ್ದ ದಿವಾನು, ಟಿಪ್ಪು ಸುಲ್ತಾನ್ಗೆ, ಹೈದರಾಲಿಗೆ, ಬ್ರಿಟಿಷರಿಗೂ ಎಲ್ರಿಗೂ ದಿವಾನ ಆಗಿದ್ದಂಥವ್ರು. ಅಂದರೆ ಅವರು ಅವ್ರ ಸ್ಥಾನ ಬದಲಾಗೋದೇ ಇಲ್ಲ. ಈಸ್ ಫಿಕ್ಸ್. ಫಿಕ್ಸು. ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಆಡಳಿತ ನಿರ್ವಹಣೆ ಮಾಡಿರ್ತಾರೆ. ಅವ್ರ ಜಾಗ ಭದ್ರವಾಗಿರ್ತದೆ. ಅದು ಕಾಯಮು. ಕಾಯಮು. ಆಳರಸರು ಚೇಂಜು. ಅಂದರೆ ಆಗಲೇಬೇಕಲ್ಲ ಅದು. ಈ ರೂಲಿಂಗ್ ಪಾರ್ಟಿ ಚೇಂಜ್ ಆಗ್ತದೆ, ಸರ್ಕಾರ ಹೆಂಗಿರ್ತದೆ ಹಂಗೆ ಅದನ್ನು. ಸೊ IAS ಫಿಕ್ಸು. ಫಿಕ್ಸು. ಪಾರ್ಟಿ ಚೇಂಜ್ ಈಗ ನೋಡ್ತಾ ಇದ್ದೀರಲ್ಲ ಅದೇ ಥರನೇ. ಹೌದು. ಇದು ದ್ವೀಪ ಅಂತಂದ್ರೆ ಈಗ ಕಾವೇರಿ ಹರಿದು ಬರ್ತಾಳೆ, ಹರಿದು ಬಂದು 2 ಕವಲ ಹೊಡಿತಾಳ. ಹೌದು 2 ಕವಲು ಹೊಡಿಯೋದು ನಮಗೆ ಪಶ್ಚಿಮ ದಿಕ್ಕಿಗೆ ರಂಗನಾಥನ ದೇವಸ್ಥಾನದಿಂದ ಹಿಂದ್ಗಡೆಗೆ ರೈಲ್ವೆ ಸ್ಟೇಷನಿಂದ ಆಚೆಗೆ ಅಲ್ಲೊಂದು ಪಾಯಿಂಟ್ ಇದೆ, ಸ್ಮಾರಕ ಸ್ತಂಭ ಅಂತೇಳಿ. ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಕಳೆದ ಕಥೆಗಳು ನೆಕ್ಸ್ಟ್ ಬರೋ ಒಂದು ಅದು ನಮಗೆ ಪಾಠ. ಅದು ಈಗ ಹಳೆ ಇತಿಹಾಸ ಮರೆತರೆ ಪಾಠ ಕಲಿಯೋಕ್ಕಾಗೋದಿಲ್ಲ. ಅಂದರೆ ಇತಿಹಾಸದ ಕೆಲವು ಘಟನೆಗಳಲ್ಲಿ ನಾವು ಇದನ್ನು ಭವಿಷ್ಯನ ರೂಪಿಸ್ಕೊಳ್ಳೋಂಥ ಒಂದು ಅವಕಾಶ ತೋರಿಸ್ಕೊಡುತ್ತೆ. ಹೀಗೆ ಹೋಗ್ಬೇಡ ಹೀಗೆ ಹೋಗು ಅನ್ನೋದು.
ಈಗ ನೀವು ಇವೆಲ್ಲ ಕಟ್ಸಿ ನೋಡೋಣ, ಇದು ಬೇಡಿ. ನಮ್ಮ ಈಗ ಏನು ಆಡಳಿತ ನಡೆಸ್ತಾ ಇದ್ದಾರೆ ಅವ್ರಿಗೆಲ್ಲ ಕೋಟೆ ಕಟ್ಸಿ ಅಂತೇಳಿ, ಕೋಟೆ ಎಲ್ಲ ಕೋಟೆ ಜಾಗ ನುಂಗ್ಕೊಂಡ್ಬಿಡ್ತಾರೆ. ಆಮೇಲೆ ಈಗ ಬೆಂಗಳೂರಿನಲ್ಲಿ ಆಗಿರೋದು ನೋಡ್ಬೋದು, ಕೆಲವು ಜಾಗಗಳಲ್ಲಿ ಹಲವಾರು ಘಟನೆಗಳನ್ನು ನೋಡ್ಬೋದು. ಹೌದು, ಕೋಟೆ ಜನಗಳ ರಕ್ಷಣೆ ಕಟ್ಸಿರೋದು. ಇವತ್ತು ಜನ ಅದನ್ನು ಕಾಪಾಡ್ತಾ ಇಲ್ಲ ಸರ್. ಕೋಟೆ ಜನಗಳ ರಕ್ಷಣೆಗಿದ್ದು ಜನಗಳು ಇವತ್ತು ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ. ಸೊ ಯಾವುದು ಜನರನ್ನು ರಕ್ಷಿಸ್ತಿತ್ತೋ ಅದನ್ನು ಜನರು ರಕ್ಷಿಸ್ತಿಲ್ಲ. ಈಗ ಜನರ ನಿರ್ಲಕ್ಷ್ಯಕ್ಕೆ ಒಳಗಾಗ್ಬಿಟ್ಟಿದೆ ಇದು. ನೋಡಿ, ಈ ರೀತಿ ಇದು ನೋಡಿದ್ರೆ ಕೆಲವೊಂದು ಭಾಗಗಳು ಕುಸ್ತೋಗಿದೆ ಅಂದರೆ ಒಂದೊಂದು ಪಾರ್ಟೇನೆ ಒಂದು 60 ಅಡಿ 70 ಅಡಿ ಒಂದೊಂದು ಪಾರ್ಟ್ ಕುಸ್ತೋಗಿದೆ. ಕೆಲವೊಂದು ಸ್ಟೇಟ್ ಆರ್ಕಿಯಾಲಜಿಯವರು ಮರು ನಿರ್ಮಾಣ ಮಾಡಿದ್ದಾರೆ. ಬಟ್ ಮೂಲ ಸ್ವರೂಪಕ್ಕೆ ಅದು ಹೋಲಿಕೆ ಆಗೋದಿಲ್ಲ. ಮೂಲ ಸ್ವರೂಪಕ್ಕೆ ಅದಕ್ಕೆ ಆಗೋದಿಲ್ಲ. ನೋಡಿ, ಇದೇ ರೀತಿ ಕೋಟೆ ನೋಡಿ, ಇದೆಲ್ಲ ಏನಪ್ಪ ಅಂದರೆ ಇಷ್ಟು ಹೈಟ್ ಇದ್ದಿದ್ದನ್ನ ಸ್ವಲ್ಪ ಹೈಟ್ ಮಾಡಿಕೊಂಡ್ರು ಹೈದರಾಲಿ ಕಾಲದಲ್ಲಿ. ಕೆಲವೊಂದೆಲ್ಲ ಮರು ನಿರ್ಮಾಣ ಆಗಿರೋದು ನಿಮ್ಗೆ ಹೋಗ್ತಾ ತೋರಿಸ್ತೀನಿ. ಓಕೆ, ಅಂದರೆ ಸರ್ ಈ ಶ್ರೀರಂಗಪಟ್ಟಣದ ಇತಿಹಾಸ ಎಷ್ಟು ವರ್ಷ ಹಿಂದಕ್ಕೆ ಹೋಗುತ್ತೆ? ಇಟ್ ಇಸ್ ನಾಟ್ ಫ್ರಮ್ ಟಿಪ್ಪು ಅಂಡ್ ಹೈದರಾಲಿ, ಗೋಸ್ ಬ್ಯಾಕ್ ಇವನ್ ಬಿಯಾಂಡ್. ಶ್ರೀರಂಗಪಟ್ಟಣ ಸರ್ ಆಡಳಿತಕ್ಕೆ ಒಳಪಡಕ್ಕೆ ಮುಂಚೆ ಇಲ್ಲಿ ಬರೀ ದೇವಸ್ಥಾನಗಳೇ ಇದ್ದಿದ್ದು. ದೇವಸ್ಥಾನ, ಪೂಜೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಸೀಮಿತವಾಗಿದ್ದಂಥ ಜಾಗ ಇದು. ಗೌತಮ ಕ್ಷೇತ್ರ ಅಂತ ಇದಕ್ಕೆ ಮೂಲ ಹೆಸರು ಪುರಾಣ ಕಾಲದಲ್ಲಿ, ಗೌತಮ ಕ್ಷೇತ್ರ ಅಂತೇಳಿ. ಯಾವಾಗ ಶ್ರೀರಂಗಪಟ್ಟಣ ದೇವಸ್ಥಾನ ನಿರ್ಮಾಣ ಆಯಿತೋ ಆ ಒಂದು ಭಗವಂತನ ಹೆಸರಿಂದನೇ ಶ್ರೀರಂಗಪಟ್ಟಣ ಅನ್ನೋ ಹೆಸರು ಜನ ಕರೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಕ್ಷಮೆ ಇಲ್ಲ, ಶ್ರೀರಂಗಪಟ್ಟಣ ಅಂತ ಹೆಸರು ಬಂದಿದ್ದು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ. ಹೌದು. ಅದಕ್ಕೆ ಮುಂಚೆ ಗೌತಮ ಕ್ಷೇತ್ರ ಅನ್ನೋದೇ ಪುರಾಣ ಕಾಲದಲ್ಲಿ ಐತಿಹ್ಯ ಇರೋದು. ಶ್ರೀರಂಗಪಟ್ಟಣದ ಆ ಒಂದು ದೇವಸ್ಥಾನ ಕಟ್ಟಿಸಿದವಳು ಒಬ್ಬ ನರ್ತಕಿ. ಕಾಲಾನಂತರದಲ್ಲಿ ದೇವಸ್ಥಾನ ನಿರ್ಮಾಣ ಆದಾಗ ಗಂಗರ ಆಸ್ಥಾನದಲ್ಲಿ ಒಬ್ಬ ನೃತ್ಯಗಾರ್ತಿ ಇದ್ಲು, ಹಂಬಿ ಅಂತೇಳಿ. ಆ ಪುಣ್ಯಾದ್ಗೀತಿ ಆ ದೇವಸ್ಥಾನದ ಕೆಲವು ಭಾಗನ ನಿರ್ಮಾಣ ಮಾಡಿದ್ರು ಅನ್ನೋ ಒಂದು ಇತಿಹಾಸ ಉಂಟು. ಕಾಲಾನಂತರದಲ್ಲಿ ಗಂಗರೇನೆ ಕೆಲವೊಂದು ಪ್ರಾಂಗಣಗಳನ್ನ ನಿರ್ಮಾಣ ಮಾಡ್ತಾರೆ. ಆ ನಂತರ ಹೊಯ್ಸಳರು ನಿರ್ಮಾಣ ಮಾಡ್ತಾರೆ. ಆ ನಂತರ ವಿಜಯನಗರದವರು, ಆ ನಂತರ ಮೈಸೂರು ಅರಸರು. ಈ ರೀತಿ ಹಲವಾರು ರಾಜರುಗಳು ಈ ನಿರ್ಮಾಣನ ವಿಸ್ತಾರ ಮಾಡ್ಕೊಂಡು ಹೋಗ್ತಿರೋದು. ಓ, ಶ್ರೀರಂಗನಾಥ ಸ್ವಾಮಿ ದೇವಾಲಯ ಯಾರೋ ಒಬ್ಬ ರಾಜ ಅಥವಾ ಒಂದು ಸಂಸ್ಥಾನ ಒಟ್ಟಿಗೆ ಕಟ್ಟಿರೋದಲ್ಲ? ಕಟ್ಟಿಲ್ಲ. ವಾವ್. ಇದು ನಮ್ಮ ರಂಗನಾಥನ ದೇವಸ್ಥಾನಕ್ಕಿರೋ ಒಂದು ಗರಿಮೆ ಅಂತ ಹೇಳ್ಬೋದು, ಒಂದು ಹೆಮ್ಮೆ, ನಮ್ಮ ಹೆಮ್ಮೆ ಅಂತಲೂ ಹೇಳ್ಬೋದು. ಶ್ರೀರಂಗನಾಥನ ದೇವಸ್ಥಾನದ ಒಂದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಲ್ಲಿ ಒಂದು ಶಾಸನ ಇದೆ, ಕಲ್ಲಿನ ಶಾಸನ. ಅಂದರೆ ಈ ಕಡೆ ಸೂರ್ಯ ಚಂದ್ರ ಮಧ್ಯೆ ಇವ್ರದ್ದು ಯಾರ್ದು ನಮ್ಮ ವೈಷ್ಣವರ ಮುದ್ರೆಗಳ ಒಂದು ಶಾಸನ ಇದೆ. ಅದರಲ್ಲಿ ಶಾಸನದ ಪ್ರಕಾರ ಈ ರೀತಿ ಡೀಟೇಲ್ಸ್ ಇದೆ. 894ನೇ ಇಸ್ವಿಯಿಂದ ಪ್ರಾರಂಭ ಆಗುತ್ತೆ ಅಂದರೆ ಆ ಶಾಸನದ ಪ್ರಕಾರ 894 ಅಂದರೆ ಈಗ 1200 ವರ್ಷಗಳ ಹಿಂದೆ. ಅಲ್ಲಿ ಆ ಒಂದು ಶಾಸನಗಳಲ್ಲಿ ಕೆಲವೊಂದು ಡೀಟೇಲ್ಸ್ಗಳಿದ್ದಾವೆ. ಅದು ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅದರ ಡೀಟೇಲ್ಸ್ ಸಿಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ 2 ರಂಗನಾಥನ ಸ್ವಾಮಿ ದೇವಸ್ಥಾನ ಇದೆ. ಮೂಲ ಶ್ರೀರಂಗಪಟ್ಟಣ, ಇದಕ್ಕೆ ಪನ್ನಗಶಾಹಿ ಪಶ್ಚಿಮ ರಂಗ ಅಂತ ಹೆಸರು. ಇದಕ್ಕೆ ಪನ್ನಗಶಾಹಿ ಪಶ್ಚಿಮ ರಂಗ, ಕೋಟೆಯ ಪಶ್ಚಿಮ ದಿಕ್ಕಿಗೆ, ದ್ವೀಪದ ಪಶ್ಚಿಮ ದಿಕ್ಕಿಗೆ ಇರುವಂಥದ್ದು. 2ನೇದು ಶಿವನ ಸಮುದ್ರದ ರಂಗನಾಥ ಸ್ವಾಮಿ, 3ನೇದು ತಮಿಳುನಾಡಲ್ಲಿರೋ ಶ್ರೀರಂಗಂನಲ್ಲಿರೋ ರಂಗನಾಥ ಸ್ವಾಮಿ. ಇದು ಆದಿರಂಗ, ಮಧ್ಯರಂಗ ಶಿವನ ಸಮುದ್ರ, ಅಂತ್ಯರಂಗ ಶ್ರೀರಂಗಂ. ಸೊ ಈ ರೀತಿ 3 ರಂಗ. ಈ 3ನೂ ಕಾವೇರಿ ನದಿಯ ತೀರದಲ್ಲೇ ಬರುತ್ತೆ. ಓ ಹೌದು, ಕರೆಕ್ಟು. ಇದು ಶ್ರೀರಂಗನಾಥ ಸ್ವಾಮಿನೂ ಕಾವೇರಿ ನದಿ ಪಕ್ಕದಲ್ಲಿದೆ. ಶಿವನ ಸಮುದ್ರನೂ ಶಿವನ ಸಮುದ್ರ ಅಂದ್ರೆ ಕಾವೇರಿನೇ, ಅದು ಬ್ಲಫ್. ಅದು ಹೌದು. ಶ್ರೀರಂಗಂ ಇರೋದು ಅಲ್ಲಿ ತಮಿಳುನಾಡಲ್ಲಿ ಕಾವೇರಿ. ಇದು ಹೌದು. ಎಲ್ಲ ಕಾವೇರಿ ಜೀವನದಿ ಅಂತ ಏನು ಎಲ್ಲರಿಗೂ ಗೊತ್ತು. ಸೊ ಇಲ್ಲಿಂದ ಪಕ್ಕದಲ್ಲೇ ಹರಿಯುತ್ತೆ, ರಂಗನಾಥನ ಸನ್ನಿಧಿಯಿಂದಲೇ ಹೋಗ್ಬೇಕು ಅಂತ. ಹಾಗೆ ಇದರಲ್ಲಿ ಅಲ್ಲಿ ನಮ್ಮ ಗಂಜಾಮು ಅಂದರೆ ಕೋಟೆಯಿಂದ ಹೊರಭಾಗಕ್ಕೆ ನಿಮಿಷಾಂಬ ದೇವಸ್ಥಾನ ಇದೆ. ಅದು ದ್ವೀಪದ ಮುಂಭಾಗ, ಪೂರ್ವಕ್ಕಿದೆ. ಅದು ಇದು ಪಶ್ಚಿಮಕ್ಕಿದೆ. ನಾವು ಈಗ ಕೋಟೆಯಿಂದ ಹೊರಭಾಗಕ್ಕಿದ್ದೀವಿ ನೋಡಿ. ಇದು ಆಚೆ ಈಗ. ಹೌದು, ಹೊರಗಡೆ. ಆ ಕಾಲದಲ್ಲಿ ಕೋಟೆ ಕಟ್ಟಿದ ಕಾಲದಲ್ಲಿ ನಾವು ಕೋಟೆಯಿಂದ ಆಚೆ. ಹೌದು, ಕೋಟೆಯಿಂದ ಆಚೆ. ಔಟ್ ಸೈಡ್. ಔಟ್ ಸೈಡ್. ಅವತ್ತು ಅನುಮತಿ ಬೇಕಿತ್ತ ಒಳಗಡೆ ಹೋಗಕ್ಕೆ? ಅನುಮತಿ ಅಲ್ಲ. ಇದಕ್ಕೆಲ್ಲ ಕಂದಾಯನು ಕಲೆಕ್ಟ್ ಮಾಡ್ತಾ ಇದ್ರು. ನಮ್ಮ ತಾತನವರೇ ಕಲೆಕ್ಟ್ ಮಾಡ್ತಾ ಇದ್ರು ಪುರಸಭೆ ವತಿಯಿಂದ. ಈ ಥರ ಸೈಕಲಲ್ಲಿ ಬರೋರ್ಗಿತ್ತು, ಈ ಥರ ಗಾಡಿಗಳಲ್ಲಿ ಬರೋರ್ಗಿತ್ತು, ಹಣ್ಣು ತರಕಾರಿ ಮೊಸರು ಬೆಣ್ಣೆ ಮಾರೋರಿಗೆಲ್ಲ ಟ್ಯಾಕ್ಸ್ ಇರ್ತಿತ್ತು, ಸುಂಕ. ಈಗ ಸ್ವತಂತ್ರ ನಂತರನೇ ಇದ್ದದ್ದು. ಕಾಲಕ್ರಮೇಣ ಬೇರೆ ಬೇರೆ ರೀತಿಯಾಗಿ ಇದಾಯಿತು. ಇವೆಲ್ಲ ಕಂದಕಗಳು. ಇದು ಮೊದಲನೇ ರೌಂಡ್ ಕಂದಕ. ನಾವು ಅಲ್ಲಿ ತಿಂಡಿ ತಿಂದ್ವಲ್ಲ, ಮುರಳಿ ಫಾಸ್ಟ್ ಫುಡ್ ಅಂತೇಳಿ,
ಅದು ಕೂಡ ಕನಕದ ಭಾಗಗಳೇನೆ ಮುಚ್ಚಲ್ಪಟ್ಟಿದೆ ಈಗ. ಅದು ಇವರು ಅಂಬರೀಷ್ ಅವರು ಸಂಸದರಾಗಿರೋ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು ಪ್ರೈವೇಟ್ ಬಸ್ ಸ್ಟ್ಯಾಂಡು, ಖಾಸಗಿ ಬಸ್ ನಿಲ್ದಾಣ, ಇದು ಸರ್ಕಾರಿ ಬಸ್ ನಿಲ್ದಾಣ. ಈ ರೀತಿಯಾಗಿ ಇದು ಎಂಟ್ರೆನ್ಸು ಶ್ರೀರಂಗಪಟ್ಟಣಕ್ಕೆ ಪ್ರವೇಶ ಮಾಡುವಂಥ ಭಾಗ ಇದು. ಇನ್ನು ಒಳಗಡೆ ಹೋಗೋಣ ಸರ್. ಹೋಗೋಣ ಬನ್ನಿ ಸರ್, ಬನ್ನಿ. ಸೊ ಈ ಶ್ರೀರಂಗಪಟ್ಟಣದ ಹೆಬ್ಬಾಗಿಲಿಂದನೇ ಶ್ರೀರಂಗಪಟ್ಟಣದ ಇತಿಹಾಸದ ಹೆಬ್ಬಾಗಿಲು ಒಂದು ಪ್ರವೇಶ ಮಾಡೋಣ ಬನ್ನಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.